ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಕಡಲೆ ಹಿಟ್ಟು ಮತ್ತು ಕಾಫಿ ಪುಡಿಯನ್ನು ಬಳಸಿಕೊಂಡು ಬ್ರೈಟ್, ಫೇರ್ ಮತ್ತು ಗ್ಲೋವಿಂಗ್ ಸ್ಕಿನ್ನನ್ನು ಪಡೆದುಕೊಳ್ಳೋಕ್ಕೆ ಒಂದು ಅತ್ಯದ್ಭುತವಾದ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋಣ. ಈ ಫೇಸ್ ಪ್ಯಾಕ್ ಬಂದು ತುಂಬಾ ಈಸಿಯಾಗಿತ್ತು. ಮನೆಯಲ್ಲಿನೇ ನಾವು ತಯಾರು ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ಇನ್ಸ್ಟಂಟ್ ಆದಂತಹ ರಿಸಲ್ಟ್ ಕೂಡ ಕೊಡುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಶುಚಿಯಾದ ಬೌಲ್ನಲ್ಲಿ 1 ಚಮಚ ಕಡಲೆ ಹಿಟ್ಟನ್ನು ತಗೊಳ್ಳೋಣ. ಆಮೇಲೆ ಕಡಲೆ ಹಿಟ್ಟಿಗೆ ಅರ್ಧ ಚಮಚ ಕಾಫಿ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಈ ಕಾಫಿ ಪುಡಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ನೀವು ತಗೋಬೋದು. ಎರಡು ಚಮಚ ಲೆಮನ್ ಜ್ಯೂಸ್ ತಗೊಳ್ತಾ ಇದ್ದೀನಿ. ನಿಮ್ಮ ಫೇಸ್ಗೆ ಲಿಂಬೆಹಣ್ಣಿನ ಜ್ಯೂಸ್ ಸೆಟ್ ಆಗಿಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ 3ರಿಂದ 4 ಚಮಚ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟಿದ್ದರೆ ಸಾಕು, ನಮ್ಮ ಫೇಸ್ ಪ್ಯಾಕ್ ತಯಾರಾಗುತ್ತೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಬೋದು. ತಯಾರಾದಂತಹ ಫೇಸ್ ಪ್ಯಾಕನ್ನು ನೀವು ಮುಖಕ್ಕೆ, ಕುತ್ತಿಗೆಗೆ ಹಾಗೂ ಕೈಕಾಲಿಗೆಲ್ಲ ಹಚ್ಕೊಳ್ಳಿ. ಫೇಸ್ ಪ್ಯಾಕ್ ಹಚ್ಚಿ ಆದಮೇಲೆ 15ರಿಂದ 20 ನಿಮಿಷ ಒಣಗಲು ಬಿಟ್ಬಿಡಿ. ಒಣಗಿದ ನಂತರ ನಾರ್ಮಲ್ ನೀರಿನಿಂದ ತೊಳೆಯಿರಿ. ನೀವು ಇದನ್ನು ವಾರದಲ್ಲಿ 2 ಬಾರಿ ಮಾಡ್ತಾ ಬನ್ನಿ. ಕೆಲವೇ ವಾರದಲ್ಲಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಈ ಫೇಸ್ ಪ್ಯಾಕ್ ಇನ್ಸ್ಟಂಟಾಗಿ ಅಂದರೆ ತಕ್ಷಣವೇ ಹೊಳಪನ್ನು ತಂದುಕೊಡುತ್ತೆ. ತುಂಬಾ ಚೆನ್ನಾಗಿದೆ ಫೇಸ್ ಪ್ಯಾಕ್. ಇನ್ಸ್ಟಂಟ್ ಆದ ರಿಸಲ್ಟ್ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್.